सभी को नमस्कार। मैं सुनील एमएच स्वागत करता हूं आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 26 मार्च, वार बुधवार। तो चलिए शुरू करते हैं आज के समाचार। नमस्कार, मैं कांचना कामले। नगर सभा दांडेली ने आज सड़क विक्रेता व्यापारियों के लिए मुफ्त स्वास्थ्य निरीक्षण शिविर का आयोजन किया। आयोजन में नगर सभा अध्यक्ष श्री अशफाक शेख, नगर सभा आयुक्त श्री विवेक बन्नेजी, तालुका हेल्थ ऑफिसर श्री अनिल नायर व दांडेली के गणमान्य व्यक्ति उपस्थित थे। ನಗರಸಭೆಯ ಪೌರಾಯುಕ್ತರಾದಂಥ ಶ್ರೀ ವಿವೇಕ್ ಬನ್ನಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ನಗರಸಭಾ ಸದಸ್ಯರಾದಂಥ ರುಕ್ಮಿಣಿ ಮೇಡಮ್ ಬರ್ತಾ ಇದ್ದಾರೆ. ಅವ್ರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಅದೇ ರೀತಿಯಾಗಿ ನಮ್ಮ ನಗರಸಭಾ ಸದಸ್ಯರಾದಂಥ ಮತ್ತವರು ಸುಗಂಧ ಮೇಡಮ್ ಬರ್ತಾ ಇದ್ದಾರೆ. ಅವ್ರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಧನ್ಯವಾದ. ರಾಜೇಶ್ವರಿ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ದಾಂಡೇಲಿ ನಗರಸಭೆಯ DNL ಯೋಜನೆಯಡಿಯಲ್ಲಿ ಇವತ್ತು ಎಲ್ಲ ಬೀದಿ ಬದಿಯ ಅಪರಿಸರಿಗೆ ನಾವು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಆರೋಗ್ಯ ಶಿಬಿರದಲ್ಲಿ ಯಾವ ಚೆಕಪ್ ಇದೆ ನಿಮಗೆ ಡಾಕ್ಟರ್ ಹೇಳ್ತಾರೆ. ಅದೇ ರೀತಿಯಾಗಿ ಈ ಧರ್ಮಸ್ಥಳ ಸಂಘದವರು ಬಂದಿದ್ದಾರೆ. ಅವರು ಸಹಿತ ಅವರು ಏನು ಕಾರ್ಯನಿರ್ವಹಣೆ ಮಾಡ್ತಾರೆ ಬಗ್ಗೆ ಅವರು ನಿಮಗೆ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ನಗರಸಭೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಶಫಾಕ್ ಶೇಖ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಗರಸಭೆ ಹಾಗೂ DNL ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಅವರಿಗೆ ಪರತವರು ಸ್ವಾಗತ ಕೊಡ್ಬೇಕಂತ ಹೇಳಿ ಪುಸ್ತಕ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ನಗರಸಭೆಯ ಪೌರಾಯುಕ್ತರಾದಂಥ ಶ್ರೀ ವಿವೇಕ್ ಬನ್ನಿ ಸರ್ ಆಗಮಿಸಿದ್ದಾರೆ. ಅವರು ಸಹಿತ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನಗರಸಭೆ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಅವರಿಗೆ ಸಲೀಂ ಸ್ವಾಗತ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತ ನಮ್ಮ ನಗರಸಭೆಯ ಸದಸ್ಯರಾದಂಥ ರುಕ್ಮಿಣಿ ಮೇಡಮ್ ಅವರಿಗೆ ಭರತವರು ಸ್ವಾಗತ ಕೊಡುವಂತೆ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ನಗರಸಭೆಯ ಮತ್ತೋರ್ವ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತ ನಮ್ಮ ದಾಂಡೇಲಿ ಆರೋಗ್ಯ ಕೇಂದ್ರದ ತೀರ್ಥವಾದಂಥ ಶ್ರೀ ಅನಿಲ್ ಸರ್ ಬಂದಿದ್ದಾರೆ. ಅವ್ರಿಗೂ ನಾನು ನಮ್ಮ ಭಾರತವರು ಸ್ವಾಗತ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಇದ್ದೀನಿ. ಅದೇ ರೀತಿಯಾಗಿ ಮತ್ತೊಬ್ಬರು ದಂತ ವೈದ್ಯರಾದಂಥ ಡಾಕ್ಟರ್ ಚಂಪೇನ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ನಮ್ಮ ಪರತೆಯವರು ಸ್ವಾಗತ ಕೊಡಬೇಕು ಹೋಗ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಸುಧಾ ಮೇಡಮ್ ಅವರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ನಮ್ಮ ನಗರಸಭೆಯ DNL ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಪರಿತವರು ಅವರು ಕರ್ಕೊಂಡ್ಬರ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ.
ಇಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೇವೆ. ಎಲ್ಲ ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಎಲ್ಲ ರೀತಿಯ ಆರೋಗ್ಯ ತಪಾಸಣೆಗಳ ಜೊತೆಗೆ ಕೆಲವೊಂದು ಸೇವಾ ಸೌಲಭ್ಯಗಳು ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ. ಮೊದಲನೇದಾಗಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಲಾಗ್ತಾ ಇದೆ. ಅದಾದಮೇಲೆ ನಿಮಗೆ ಆರೋಗ್ಯ ತಪಾಸಣೆಯ ಸಲುವಾಗಿ ನಿಮ್ಮ ರಕ್ತ ಪರೀಕ್ಷೆ ಮಾಡಲಾಗ್ತಾ ಇದೆ. ರಕ್ತ ಪರೀಕ್ಷೆಯಲ್ಲಿ ನಿಮಗೆ ಶುಗರ್ ಪರೀಕ್ಷೆ ಆಗಿರ್ಬೋದು, BP ಪರೀಕ್ಷೆ ಆಗಿರ್ಬೋದು, ನಿಮ್ಮ ರಕ್ತದ ಪ್ರಮಾಣ ಎಷ್ಟಿದೆ ಅನ್ನೋ ಪರೀಕ್ಷೆ ಮಾಡ್ತಾ ಇದ್ದೇವೆ. ಮಾಡೋರ ಕೆಲಸ ಯಾವ ಥರ ನಿಪುಣವಾಗಿರ್ತದೆ, ಅವ್ರದ್ದು ಹೆಲ್ತ್ ಹೆಂಗಿರ್ತೈತೆ, ಅವ್ರ ಸಿಸ್ಟಮೆಟಿಕ್ ಹೆಂಗೆ ಮಾಡ್ತಾರೆ, ಆ ಸಿಸ್ಟಮೆಟಿಕ್ ನಿಮಗೆ ತರಿಸ್ಲಿಕ್ಕೆ ಇದು ಎಲ್ಲ ಪ್ರಯತ್ನ. ಅದಕ್ಕೆ ನಿಮ್ದು ಅದಕ್ಕೆ ಜೊತೆಗೆ ನೀವು ಕೈ ಜೋಡಿಸಿದ್ರೆ ಈ ಏನು ನಾವು ಮಾಡೋಕ್ಕೆ ಪ್ರಯತ್ನ ಏನಿದೆ ಆ ಪ್ರಯತ್ನ ಸಫಲ ಆಗ್ತೈತಿ. ಅದಕ್ಕೆ ನೀವು ಸರಿಯಾಗಿ ಕೆಲಸ ಮಾಡಿ. ನಿಮ್ಮ ಕೆಲಸನಲ್ಲಿ ಮತ್ತೊಂದು ಸಲ ಈಗ ಡಿಜಿಟಲ್, ನಾವು ಲಾಸ್ಟ್ ಟೈಮ್ ಡಿಜಿಟಲ್ ಬಗ್ಗೆ ನಿಮಗೆ ಹೇಳಿದ್ದೇವೆ. ಆ ಥರ ಎಲ್ಲ ಪ್ರಯತ್ನ ಮಾಡಬೇಕು. ನಮ್ಮ ಕಡೆಯಿಂದ ಏನು ಸಹಾಯ ಬೇಕೋ ಅದು ನಾವು ಸಹಾಯ ಮಾಡ್ತೀವಿ. ಮತ್ತು ನಿಮ್ದು ಎಲ್ಲ ಹೆಲ್ತ್ ಆರೋಗ್ಯ ಒಳ್ಳೆ ಆಗಲಿ. ಮತ್ತು ಏನು ಟ್ರೀಟ್ಮೆಂಟ್ ಇಲ್ಲಿ ಇದೆ ನಿಮ್ದು, ಸಪೋಸ್ ಯಾರಿಗೆ ಮೇಜರ್ ಏನು ಟ್ರೀಟ್ಮೆಂಟ್ ಇದೆಯಪ್ಪ ಅಥವಾ ಯಾವುದೋ ಒಂದು ಕಾಯಿಲೆ ಇದೆ ಅಂತ ಕಂಡು ಬಂದ ಅಂದರೆ ನೀವು ತಕ್ಷಣ ಅದಕ್ಕೆ ಟ್ರೀಟ್ಮೆಂಟಿಗೆ ಹೋಗಿ. ಭಾಳ ಏನು ಮತ್ತು ಈಗ ಈ ಕ್ಲಾಸ್ನಲ್ಲಿ ಇರೋರು ನಿಷ್ಕಾಳಜಿ ಮಾಡ್ತಾರೆ. ಆಮೇಲೆ ಆ ಕಾಯಿಲೆ ಏನಿದೆ ನಿಮಗೆ ದೊಡ್ಡ ಮಟ್ಟಿಗೆ ಆದಮೇಲೆ ನೀವು ಡಾಕ್ಟರ್ ಹತ್ರ ಹೋದ್ಮೇಲೆ ಇಲ್ಲಿಂದ ಧಾರವಾಡ ಹೋಗ್ರಿ, ಅಲ್ಲಿ ಹೋಗ್ರಿ, ಆಮೇಲೆ ನಿಮಗೆ ಭಾಳ ಕಷ್ಟ ಇದೆ. ನಿಮ್ಮ ಸಣ್ಣ ಮಕ್ಕಳು ಇರ್ತದೆ ಮನೆಗೆ, ಎಲ್ಲರದಕ್ಕೆ ನಿಮ್ದು ಅಷ್ಟೇ ಅಲ್ಲ, ನಿಮ್ಮ ಜೀವನ ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಗೆ ಕನೆಕ್ಟೆಡ್ ಇದೆ. ಅದೇ ಥರ ನಿಮ್ಮ ದೇಶಿಗೆ ಕನೆಕ್ಟೆಡ್ ಇದೆ. ಅದಕ್ಕೆ ಎಲ್ಲರೂ ನಿಮ್ದು ಒಳ್ಳೆ ಆಗಲಿ. ಮತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಗರಸಭೆ ದಾಂಡೇಲಿ ಹಾಗೂ ಸರ್ಕಾರಿ ಆಸ್ಪತ್ರೆ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಮತ್ತು ಆರೋಗ್ಯ ಬಗ್ಗೆ ಜಾಗೃತಿ ಮೂಡಿಸುವ, ಡಿಜಿಟಲ್ ಬ್ಯಾಂಕಿಂಗ್ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಗರಸಭೆ ಅಧ್ಯಕ್ಷರು ಶ್ರೀ ಅಶ್ಫಾಕ್ ಶೇಖ್ ಅವರಿಗೆ, ಚೇರ್ಮನ್ರಾಗಿರ್ತಕ್ಕಂಥ ಸುಧಾ ಮೇಡಮ್ ಅವರೇ, ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆಯ ನಿರ್ದೇಶಕರೇ ಹಾಗೂ ತಾಲೂಕಾ ಆರೋಗ್ಯಾಧಿಕಾರಿಗಳೇ ಹಾಗೂ ವೈದ್ಯಾಧಿಕಾರಿಗಳೇ, ಎಲ್ಲರಿಗೂ ಕೂಡ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರೇ, ಪತ್ರಿಕಾ ಮಾಧ್ಯಮದವರೇ, ನನ್ನ ಎಲ್ಲ ಸಹೋದ್ಯೋಗಿಗಳಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ನೀವು ಹೆಲ್ತ್ ಕ್ಯಾಂಪ್ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಳೆದ 2013ರಿಂದಕ್ಕಿಂತ ಮುಂಚೆ ಯಾವುದೇ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಗರಗಳ ವ್ಯಾಪ್ತಿಯಲ್ಲಿ ನಿಮಗೆ ತಿರುಗಾಡಲಿಕ್ಕೆ ಅವಕಾಶ ಇರಲಿಲ್ಲ. ಕಾನೂನುಬದ್ಧವಾಗಿ ನೀವು ತಿರುಗಾಡ್ತಾ ಇದ್ರಿ. ಆದರೆ 2013 ನಂತರ ಅದನ್ನು ಕಾನೂನುಬದ್ಧಗೊಳಿಸಿದ್ದಾರೆ. ಕಾನೂನುಬದ್ಧಗೊಳಿಸುವುದರ ಜೊತೆಗೆ ಸಾಕಷ್ಟು ಫ್ಯಾಸಿಲಿಟಿಗಳನ್ನು, ಬೆನಿಫಿಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಡಿಜಿಟಲ್ ಬ್ಯಾಂಕಿಂಗ್ ಬಗ್ಗೆ ನಾವು ಒಂದು ಕಳೆದ ತಿಂಗಳಲ್ಲಿ ನಾವು ನಿಮಗೆ ಒಂದು ಅವೇರ್ನೆಸ್ ಕ್ಯಾಂಪನ್ನು ಮುಗಿಸ್ಕೊಂಡಿದ್ದೀವಿ, ಎಲ್ಲ ಬ್ಯಾಂಕರ್ಸ್ ಜೊತೆಗೆ ಸೇರಿಬಿಟ್ಟು. ಅದಾದ ನಂತರ ನಿಮಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೈಗೊಳ್ಳಬೇಕಂತ ಹೇಳ್ತಾ ಇದ್ದಾರೆ. ಆ ಒಂದು ನಿರ್ದೇಶನ ಸರ್ಕಾರದಿಂದ ಇದೆ. ಅದಾದ ನಂತರ ನಿಮಗೆ ಇನ್ನಿತರೆ ಸಾಕಷ್ಟು ಫೆಸಿಲಿಟಿಗಳನ್ನು ಸರ್ಕಾರದಿಂದ ಕೊಡಬೇಕು ಅಂತ ನಿರ್ದೇಶನಗಳಿದೆ. ಅದನ್ನು ಜಾರಿಗೊಳಿಸುವ ನೋಡಲ್ ಏಜೆನ್ಸಿಯಾಗಿ ನಮ್ಮ ನಗರಸಭೆಯನ್ನು ಮಾಡಿರ್ತಾರೆ. ಅದರದ ಮುಂದುವರೆದ ಭಾಗವಾಗಿ ನಾವು ಇವತ್ತು ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೇವೆ. ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರುಗಳು ಕೂಡ ಈ ಒಂದು ಹೆಲ್ತ್ ಕ್ಯಾಂಪನ್ನು, ಆರೋಗ್ಯ ತಪಾಸಣಾ ಶಿಬಿರದ ಸಂಪೂರ್ಣ ಸದುಪಯೋಗ ಪಡ್ಕೊಳ್ಬೇಕಂತ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಸಹಕಾರ ತೋರಿಸಿರ್ತಕ್ಕಂಥ ಎಲ್ಲ ಆರೋಗ್ಯ ಹೆಲ್ತ್ ಕ್ಯಾಂಪ್ ಈಗ ಮಾಡಬೇಕಂತ ಪ್ಲಾನಿಂಗ್ ಸರ್ ಬಂದು ಹೇಳಿದಾಗ, ಸೊ ಅದನ್ನು ಪ್ಲಾನಿಂಗ್ ಈಗ ಆಲ್ರೆಡಿ ಒಂದು 2-3 ವಾರದಿಂದ ನಡೀತಾ ಇತ್ತು. ಏನಾಗಿದೆ ಅಂತ ಹೇಳಿದರೆ, ನಿಮ್ಮ ಮಾರ್ಕೆಟಿಂಗ್, ನಾ ಚಿಕ್ಕವನಿಂದ ಮಾರ್ಕೆಟ್ ಹೋಗಿ ಅಲ್ಲಿಂದ ತರಕಾರಿ ಅಲ್ಲಿಂದ ತರೋದೇ ಇದಿತ್ತು. ಈಗೆಲ್ಲ ಈ ಮಾಲ್ಗಳ ಟೈಪು, ಈ ಟೈಪಲ್ಲಿ ವೆಜಿಟೇಬಲ್ಸ್ ಸಿಗೋಂಗೆ ಆಗ್ತಾಯಿದೆ. ಆದರೆ ಫ್ರೆಶ್ ವೆಜಿಟೇಬಲ್ಸ್ ಆಗಲಿ, ಫ್ರೆಶ್ ಎಂಥದ್ದು ಸಿಗಬೇಕಂತ ಹೇಳಿದ್ರೆ ಮಾರ್ಕೆಟಿಗೆ ಹೋಗಿ ತೊಗೊಳ್ಳೋದು. ಅದನ್ನು ನೀವು ತರಬೇಕಂದ್ರೆ ಬೆಳಗ್ಗೆಯಿಂದ 5-6 ಗಂಟೆಗೆ ಹೋಗಿಬಿಟ್ಟು ಅಲ್ಲಿ ನೀವು ನಿಮ್ದು ಇದು ಹಾಕ್ಕೊಂಡು, ಟೀಕಾ ಹಾಕ್ಕೊಂಡು ಬೆಳಗ್ಗಿಂದ ಸಾಯಂಕಾಲ ರಾತ್ರಿವರೆಗೆ ಇರ್ತೀರ ಅಲ್ಲಿ. ಇದು ಮಾಡಿಕೊಂಡು ಹೆಲ್ತ್ ನಿಮ್ದು ಎಷ್ಟು ನೀವು ನೋಡ್ಕೊಳ್ತೀರೋ ಗೊತ್ತಿಲ್ಲ ನನಗೆ. ಯಾರೂ ಇಲ್ಲ. ನಾನು ಕೆಲವೊಬ್ಬರು ಗೊತ್ತಿದೆ, ನಾನು ಪ್ರೈವೇಟಲ್ಲಿ ನಾನು ನೋಡಿದ್ದೀನಿ, ಸುಮಾರು ಮಂದಿ ನನ್ನ ಪರಿಚಯ ಇದ್ದಾರೆ. ಆದರೆ ನಿಮ್ಮದು ಪರ್ಟಿಕ್ಯುಲರ್ಲಿ ಈ ಟೈಪ್ ಕ್ಯಾಂಪ್ ಆಗಲಿ ಸ್ವಲ್ಪ ಮಂದಿ, ಈಗ ಇವತ್ತು ನೀವು ಬಂದಿದ್ದೀರಾ, ಇವತ್ತು ನೋಡಲಿಕ್ಕೆ, ಇವತ್ತು ಬುಧವಾರ, ಇವತ್ತು ಮಾರ್ಕೆಟ್ ಇರುತ್ತೆ. ಫ್ರೆಶ್ ಮಾರ್ಕೆಟಲ್ಲಿ ಸಿಗೋದು ಫ್ರೆಶ್. ಆ ದಿನ ಫ್ರೈಡೇ, ಈ ದಿನದಲ್ಲಿ ಮಾರ್ಕೆಟಲ್ಲಿ ಫ್ರೆಶ್ ಬರುತ್ತೆ. ಮನೇಲಿ ಹೇಳ್ತಾರೆ ಹೋಗಿ ತೊಗೊಳ್ಬರ್ತೀವಿ ಆ ದಿನನೇ.
ಸೊ ನಿಮ್ಮ ಹೆಲ್ತ್ ಬಗ್ಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇರ್ತೀವಿ, ಒಂದು ಸಲ ಆದರೂ ಲೈಕ್ ಯೋಚನೆ ಮಾಡಿದ್ದೀರಾ? ಬಿ ಪಿ ಆದಾಗ ತಲೆ ಸುತ್ತುತ್ತೆ, ಕಣ್ಣು ಮಂಜು ಅನ್ಸುತ್ತೆ, ಗಪ್ಪಾಗತ್ತೆ ಕಿವಿ, ಈ ಟೈಪ್ ಸಿಂಪ್ಟಮ್ಸ್. ಈಗ ಬಿ ಪಿ ಅಂತೂ ಎಲ್ಲರಿಗೂ ಇದ್ದಾನೆ ಇದೆ. ಈ ಮಿನಿಮಲ್ ಇದು ಒಂದು ಹೋಗಿ ಚೆಕ್ ಮಾಡಿಸ್ಲಿಕ್ಕೂ ನಿಮ್ಗೆ ಟೈಮ್ ಸಿಗ್ತಾ ಇಲ್ಲ, ಆಯ್ತಾ? ಯಾಕೆ ಎಲ್ಲರೂ ದುಡಿಬೇಕು, ಈಗ ಎಲ್ಲನೂ ಕಾಸ್ಟ್ಲಿ. ಒಂದು ಏನಾದ್ರು ಮನೇಲಿ ನಡೆಸ್ಬೇಕಂತ ಹೇಳಿದ್ರೆ, ಏನೋ ಒಂದು ಇದು ತರಬೇಕಂತ ಹೇಳಿದ್ರೆ ಅದು ಇದಾಗುತ್ತೆ. ಅದಕ್ಕೆ ಡೈಲಿ ನೀವು ದುಡಿಲೇಬೇಕು. ಸೊ ಈ ಟೈಪ್ ಇದರಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ಇದು ತಗೊಳ್ಳೋದು ನೀವು ಕಡಿಮೆ ಆಗಿದೆ. ಒಡನಾಟ ಇದೆ, ನನಗೆ ಭಾಳ ಮಂದಿ ಗೊತ್ತಿದ್ದಾರೆ. ಕೆಲವೊಬ್ರು ಲೇಟ್ ಡಯಾಗ್ನೋಸಿಸ್ ಆಗಿ, ಕೆಲವೊಬ್ಬರಿಗೆ ತೊಂದರೆಗಳು ಸ್ವಲ್ಪ ಜಾಸ್ತಿ ಆದಮೇಲೆ ಬಂದಿದ್ದವ್ರು ಇದ್ದಾರೆ. ಈ ಟೈಪ್ ಆಗಬಾರ್ದು ಅಂತ ಹೇಳಿಬಿಟ್ಟು ಈಗ ಒಂದು ಕ್ಯಾಂಪ್ ಟೈಪ್, ಈ ಟೈಪ್ ಕ್ಯಾಂಪ್ ಎಲ್ಲ ಮಾಡ್ತಾ ಇರ್ತೀವಿ. ನೀವು ಜನ ಸ್ವಲ್ಪ ಕಡಿಮೆ ಬಂದಂಗೆ ಕಾಣಿಸ್ತಾ ಇದೆ. ಎಕ್ಸ್ಪೆಕ್ಟೇಷನ್ 300 ಮೇಲೆ ಬರ್ಬೋದು ಅಂತ ಸಿದ್ಧೇಶ್ವರ್ ಹೇಳಿದ್ರು, ಆದರೂ 100 ಮುಟ್ಟತ್ತೋ ಇಲ್ಲೋ ಕಾಣ್ತಾ ಇಲ್ಲ ನನಗೆ. ಅದು ತೊಂದರೆ ಏನಿಲ್ಲ, ಸರ್ಕಾರಿ ಆಸ್ಪತ್ರೆ ಇದೆ, ನಿಮ್ಮ ಆಸ್ಪತ್ರೆ. ಎಷ್ಟು ಯಾವಾಗಾದ್ರು ಬಂದು ಏನಾದ್ರು ತೊಂದರೆ ಇದ್ದರೆ ಚೆಕ್ ಮಾಡ್ಕೋಬೋದು. ಇಲ್ಲೇನಾದ್ರು ತೊಂದರೆ ಆದರೆ ನನಗೆ ಡೈರೆಕ್ಟ್ ಕಾಲ್ ಮಾಡ್ಬೋದು. ಹೆಲ್ತ್ ವಿಷಯದ ಬಗ್ಗೆ ಎಂಥದೇ ಪ್ರಾಬ್ಲಮ್ ಆಗಲಿ, ಎಂಥದೇ ನಿಮಗೆ ಪ್ರಾಬ್ಲಮ್ ಇದ್ದರೆ ಯು ಕ್ಯಾನ್ ಕಮ್ ಆ್ಯಂಡ್ ಟಾಕ್ ಟು ಮೀ. ಸೊ ಏನು ಪ್ರಾಬ್ಲಮ್ ಇದೆ? ಸೊ ಈಗ ದಂತ ಆರೋಗ್ಯ, ಹಲ್ಲಿಂದಾಗಲಿ, ಕಣ್ಣಿಂದ ತಪಾಸಿ, ಕಿವಿ ಮೂಗು ಗಂಟಲು ಮಾಡ್ಬೇಕಂತಿದ್ವಿ, ಅದಂತ ಆಗಲಿಲ್ಲ. ಸೊ ಈ ಬೇಸಿಕ್ ಏನು ಚೆಕಪ್ ಮಾಡಿಸ್ಬೇಕು ಅದನ್ನು ಚೆಕಪ್ ನಾವು ಮಾಡಿಸ್ತೀವಿ. ಒಂದೊಂದು ಪ್ರೋಗ್ರಾಮ್ಸ್ ಈಗ ನಮ್ಮ ಗೌರ್ಮೆಂಟ್ ಹೆಲ್ತ್ರಿಂದನೂ ಬರ್ತಾ ಇದೆ. ಕಣ್ಣು ತಪಾಸಣೆ ಮಾಡಿ ಚಶ್ಮಾ ವಿತರಣೆ ಮಾಡೋದು, ಅದು ನಿನ್ನೆ ಒಂದು ನಾವು ಇದು ಮಾಡಿದ್ವಿ. ಅದಾಗಿ ಕಣ್ಣು ಚೆಕಪ್ ಆಗ್ತಾನೆ ಇದೆ. ಮತ್ತೆ ಈ ಬಿ ಪಿ, ಶುಗರ್ ಇಂಥ ಚೆಕಪ್ ಜನರಲ್ಲಿ ಒಂದೊಂದು ಇದ್ರೆ ಏರಿಯಾದಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ನಿಮಗೂ ಗೊತ್ತಿದೆ, ಈಗ ನರ್ಸ್ಗಳು ಮನೆಗೆ ಹತ್ರ ಬಂದ್ಬಿಟ್ಟು ಎಲ್ಲ ಇಲ್ಲಿ ಬಂದ್ಬಿಟ್ಟು ಚೆಕ್ ಮಾಡ್ತಾ ಇರ್ತಾರೆ. ಸೊ ಈ ಟೈಪ್ ಒಂದು ಹೆಲ್ತ್ ಅವೇರ್ನೆಸ್ ಆಗ್ತಾ ಇದೆ. ಎಲ್ಲರಿಗೂ ತಮ್ಮ ಹೆಲ್ತ್ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರಿವಾಗ್ತಾ ಇದೆ. ಸೊ ಈ ಟೈಪ್ ಒಂದು ಕ್ಯಾಂಪ್ ಮಾಡಿದಾಗ ನೀವು ಇಷ್ಟೆಲ್ಲ ಜನ ಬಂದು ಅದಕ್ಕೊಂದು ಸಹಕರಿಸಲು ಒಂದು ಒಳ್ಳೆಯ ಖುಷಿಯ ಸಂಗತಿ. सभी को नमस्कार। आज 26/3/2025 आज नगर सभा के तरफ से आज हमारा स्ट्रीट वेंडर विधि व्यापारियों के लिए हम लोग आज आरोग्य शिविर रखे थे और इसमें बहुत सारे हमारे स्ट्रीट वेंडर ये लोग जमा होकर इस कार्यक्रम को सफलता बनाने में बहुत बड़ा हाथ रहा है और इन्हें ये सब जिम्मेदारियां निभाने में हमारे नगर सभा के अध्यक्ष अशफाक सर और हमारे नगर सभा के पौरायुक्त विवेक बन्ने सर और हमारे ख़ास तौर पर हमारे CRP मैडम फरत और हमारे ख़ास तौर पर ये जो चीज़ में हमारे साथ देते हुए हमारे शिंदे सर के लिए हम लोग हमारे सभी विधि व्यापारियों की तरफ से इन्हें
धन्यवाद देते हैं। ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ದಿವಸ ಏನು 26ನೇ ತಾರೀಕು ನಾವು ಸರ್ಕಾರಿ ಆಸ್ಪತ್ರೆ ಈ ಆವರಣದಲ್ಲಿ ಎಲ್ಲ ಬೀದಿ ವ್ಯಾಪಾರಸ್ಥರಿಗೆ ನಾವು ಇವತ್ತು ಆರೋಗ್ಯ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಇದರಲ್ಲಿ ಮೂಲತವಾಗಿ ಎಲ್ಲ ರಕ್ತ ತಪಾಸಣೆ ಹಾಗೂ ನಮ್ಮ ಕಣ್ಣಿನ ತಪಾಸಣೆ ಹಾಗೂ ಹಲ್ಲಿನ ತಪಾಸಣೆ ಹಾಗೂ ವಿವಿಧ ತಪಾಸಣೆಯನ್ನು ಇವತ್ತು ನಗರಸಭೆ ಪರವಾಗಿ ನಮ್ಮ ನಾಲ್ವಡೆ ಪರವಾಗಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಬೀದಿ ವ್ಯಾಪಾರಸ್ಥರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮ ಆರೋಗ್ಯ ಕೇಂದ್ರದ ಎಲ್ಲ ಡಾಕ್ಟರ್ಸು ಹಾಗೂ THOಗಳು ಹಾಗೂ ಎಲ್ಲ ಆಶಾ ಕಾರ್ಯಕರ್ತರು ಹಾಗೂ ಧರ್ಮಸ್ಥಳ ಸಂಘದವರು ವಿವಿಧ ಯೋಜನೆಯನ್ನು ಇಲ್ಲಿ ತಿಳಿಪಡಿಸಿದ್ದಾರೆ ಹಾಗೂ ಎಲ್ಲ ಚೆಕಪ್ ಮಾಡಿಸ್ತಾ ಇದ್ದಾರೆ. ಎಲ್ಲರೂ ಆರೋಗ್ಯವಾಗಿ ಇರಲಿ. ಮತ್ತೆ ಇಂಥ ಕಾರ್ಯಕ್ರಮವನ್ನು ಮತ್ತೆ ಬರುವ ದಿನಗಳಲ್ಲಿ ಇಟ್ಕೋತೀವಿ. ತಾವೆಲ್ಲ ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ, ಮತ್ತೆ ನಿಮ್ಗೆ ಏನಾದರೂ ನಮ್ಮ ನಗರಸಭೆಯಿಂದ ಡೇ ನಲ್ ಯೋಜನೆಯಲ್ಲಿ ಏನಾದರೂ ನಮ್ಮ ಸ್ಕೀಮ್ ಇದ್ದರೆ ತಮಗೆ 100ಕ್ಕೆ 100ರಷ್ಟು ನಾವು ತಲುಪಿಸ್ತೇವೆ ಅಂತ ಹೇಳಿ ಇಂದಿನ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. पिछले वीडियो में हमने जो आपसे सवाल पूछा था उसका सही जवाब है साउथ अफ्रीका। कमेंट्स में जवाब देने वाले हैं देवानंद सडेकर, शैला सुतार, महावीर व्यास, असलम नवाब, गायत्री नीलेश पाटिल, महेंद्र सिंह सोलंकी, अनवर खान, रुखसाना शमशेर, योगेश कदम और मुख्तियार सामरानी। आज का सवाल, भारत के सुपूत वीर क्रांतिकारी शहीद भगत सिंह की जन्मस्थली कौन सी है? कमेंट्स में जरूर बताइए। अंत तक हमसे जुड़े रहने के लिए सभी दर्शकों का हृदय से धन्यवाद। कल फिर मुलाकात होगी हमारा इसी चैनल पारिक प्रेजेंटेशंस पर।